ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಸೆಪ್ಟೆಂಬರ್ 22ರಂದು ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನ ಸಮಾರೋಪ ಸಮಾರಂಭದ ಪ್ರಯುಕ್ತ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಸೆಪ್ಟೆಂಬರ್ 22ರಂದು ಬೆಲ್ದಾಳೆ ಫಂಕ್ಷನ್ ಹಾಲ್ನಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಭಾಗವಹಿಸಲು ಪೂಜ್ಯ ಶ್ರೀ ರಾಜಶೇಖರ್ ಶಿವಾಚಾರ್ಯ ಕರೆ. ಬಿಸ್ಲಾಯಿ ಸಮಿತಿ ಶಿಫಾರಸಿನಂತೆ ಬಿಕಾಂ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಅಧ್ಯಾಪಕರನ್ನ ಬೋಧಿಸಲು ಅವಕಾಶ ನೀಡಿ ನಿರಂತರ 5 ವರ್ಷಗಳವರೆಗೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ಪರಿಣಿತರೆ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಬೋಧಿಸಬೇಕೆಂಬ ನಿಯಮವಿದೆ. ಅವಕಾಶ ನೀಡದಿದ್ದರೆ ವಿಶ್ವವಿದ್ಯಾಲಯ ಮುಂದೆ ಧರಣಿ ನಡೆಸಲಾಗುವುದು. ಡಾಕ್ಟರ್ ಜಯಕುಮಾರ್ ಶಿಂದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿ. ಸೆಪ್ಟೆಂಬರ್ 14ರಂದು ನಡೆದ ಲೋಕ ಅದಾಲತ್ನಲ್ಲಿ 17,476 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 55 ಲಕ್ಷಕ್ಕಧಿಕ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇದೇ ತಿಂಗಳ 22ರಂದು ಪ್ರತಾಪ್ ನಗರದಲ್ಲಿರುವಂತಹ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ಯಶಸ್ವಿ ಅಭಿಯಾನ ಸಮಾರೋಪ ಹಾಗೂ ಶ್ರಾವಣ ಶಿವದರ್ಶನ ಸಂಚಾರದ ಜೊತೆಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಪ್ರಥಮ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಬೇಮಳಖೇಡ ಹಿರೇಮಠ್ ಸಂಸ್ಥಾನದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಈ ಒಂದು ಸಂದರ್ಭದಲ್ಲಿ ಹೇಳಿದರು. ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲ ಜಗದ್ಗುರು ಾಗಿರುವಂತಹ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ವಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಪಂಚಾಚಾರ್ಯ ಧ್ವಜಾರೋಹಣವನ್ನು ಮಾಡ್ತಾರೆ. ಸಂಸದ ಸಾಗರ್ ಖಂಡ್ರೆ ಸಿದ್ಧಾಂತ ಶಿಖಾಮಣಿ ಗೌರವ ಗ್ರಂಥವನ್ನು ಸಮರ್ಪಣೆ ಮಾಡುವರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಶಿವಾಚಾರ್ಯರು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ವಿಶ್ರಾಂತ ಅಧ್ಯಕ್ಷರಾದ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ವೀರಶೈವ ಸಮಾಜ ಮುಖಂಡರಾದ ಉದಗಿರ್ನ ರಾಜೇಶ್ವರ್ ನಿಟ್ಟೂರೆ, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಡಾಕ್ಟರ್ S ನಾರಾಯಣ್, ವಿದೇಶಿ ವಾಣಿಜ್ಯ ಉದ್ಯಮಿ GT ಸುರೇಶ್ ಕುಮಾರ್ ಇವರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಮಾಡಲಾಗುವುದು ಎಂದು ಶಿವಾಚಾರ್ಯರು ಹೇಳಿದರು. ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನ ಸೇವಾ ಸಮಿತಿ ಅಧ್ಯಕ್ಷ ಬಸವರಾಜ್ ಆಬ್ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಕಾರ್ಯಕ್ರಮ 22ರಂದು ಬೆಳಿಗ್ಗೆ 8:30 ಗಂಟೆಗೆ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಿಂದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ವರೆಗೆ ಸಿದ್ಧಾಂತ ಶಿಖಾಮಣಿ ಗ್ರಂಥಗಳೊಂದಿಗೆ ಶ್ರೀಶೈಲ ಜಗದ್ಗುರುಗಳವರ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಅಲಂಕೃತ ಸಾರೋಟಿನಲ್ಲಿ ಅವರ ಮೆರವಣಿಗೆ ಜರುಗಲಿದೆ. ಶೋಭಾಯಾತ್ರೆಯುದ್ದಕ್ಕೂ ಮಂಗಳ ವಾದ್ಯಗಳು ಮೊಳಗಲಿವೆ. ಅದರಲ್ಲಿ ಡೊಳ್ಳು ಕುಣಿತ, ಕುಂಭಮೇಳ, ಲಂಬಾಣಿ ನೃತ್ಯ, ಹಲಗೆ ಮೇಳ ಹಾಗೂ ವಿವಿಧ ಭಜನಾ ತಂಡಗಳು ಕೂಡ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಲಿವೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಮಿತಿಯ ಕಾರ್ಯಾಧ್ಯಕ್ಷ ಶಿವಯ್ಯ ಸ್ವಾಮಿಯವರು ಮಾತನಾಡ್ತಾ ಸಿದ್ಧಾಂತ ಶಿಖಾಮಣಿ ಅಭಿಯಾನದಡಿ ಸುಮಾರು 46 ಕಡೆಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಿದ್ಧಾಂತ ಶಿಖಾಮಣಿ ಗ್ರಂಥಗಳನ್ನು ದೆಹಲಿ ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ವಿದೇಶಿ ರಾಯಭಾರಿಗಳಿಗೆ, ಇಲ್ಲಿಯ ಮಂತ್ರಿಗಳಿಗೆ, ಸಚಿವಾಲಯದ ಮುಖ್ಯಸ್ಥರುಗಳಿಗೆ, ಹಿರಿಯ ಅಧಿಕಾರಿಗಳಿಗೆ, ನ್ಯಾಯಾಧೀಶರಿಗೆ, ಅನೇಕ ಪೂಜ್ಯರಿಗೆ 1008 ಗ್ರಂಥಗಳನ್ನು ಸಮರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 22ರಂದು ನಡೆಯುವ ಭವ್ಯ ಸಮಾರಂಭದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಮಹಾರಾಷ್ಟ್ರ ಹಾಗೂ ತೆಲಂಗಾಣದಿಂದ ಸಹಸ್ರಾರು ಭಕ್ತರು ಪಾಲ್ಗೊಂಡು ಈ ಪವಿತ್ರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಶಿವಶರಣಪ್ಪ ವಾಲಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಮಿತಿಯ ಉಪಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಖಜಾಂಚಿ ಕಂಟೆಪ್ಪ ಭಂಗುರೆ, ಸದಸ್ಯರುಗಳಾದ ಶಿವಕುಮಾರ್ ಪಾಟೀಲ್ ತೇಗಂಪುರ್, ಮಹಾಂತೇಶ್ ಬಿರಾದರ್, ಮಹೇಶ್ ಪಾಟೀಲ್, ಮಹಾಲಿಂಗ ಸ್ವಾಮಿ ಚಟ್ನಳ್ಳಿ, ಶಿವಕುಮಾರ್ ಸ್ವಾಮಿ ಬೊಂಬಳಗಿ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಕಡೆಗೆ ಹೇಳ್ತಾ ಇದ್ರು, ನೂರಾರು ಜನಗಳು ದಂಪತಿಯ ಸಮೇತವಾಗಿ ಬಂದು ಒಂದು ಮಹಾದೇವ ಮಂದಿರದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಭಾಳ ಯಶಸ್ವಿ ಆಯಿತು. ಎಲ್ಲ ಕಡೆಗೂ ಅಂತ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಬೇಡಿಕೆ ಭಾಳ ಕಡೆ ಬಂತು. ಆದರೆ ಶ್ರಾವಣ ಮಾಸ ಮುಗಿದಿತ್ತು. ಹೀಗಾಗಿ ಮುಂದಿನ ಸಂದರ್ಭದಲ್ಲಿ ಅದನ್ನು ಮಾಡಬೇಕನ್ನುವಂಥ
ಆಚರಣೆ ಇಟ್ಕೊಂಡಿದ್ವಿ. ವಿಶೇಷವಾಗಿ ಯುವಕರಿಗೆ ಧಾರ್ಮಿಕ ಪ್ರವೃತ್ತಿಯಿಂದ ಒಂದು ಸ್ವಲ್ಪ ಯುವಕರು ಹೊರಗೆ ಹೋಗ್ತಾ ಇದ್ದಾರೆ. ಅದು ಅವ್ರ ತಪ್ಪಲ್ಲ, ಅದು ಪರಿಸ್ಥಿತಿಯ ಸಂದರ್ಭ ಇದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ತಪ್ಪು ಯಾರಂದ್ರೆ ಗುರುಗಳೇ ತಪ್ಪು, ನಮ್ಮದೇ ತಪ್ಪು. ಯಾಕೆಂದ್ರೆ ನಾವು ಪ್ರೀತಿಯಿಂದ ಅವ್ರಿಗೆ ಹೇಳಿಲ್ಲ ಇದು 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 ದೇವರದ ಲಿಂಗ ಅದ್ರ ಕೊಳ್ಳ ಕಟ್ಕೊಂಡು ಒಳ್ಳೆಯದಾಯ್ತಂದ್ರೆ ನಾವು ಯಾರು ಹೇಳಕ್ತಾ ಇರಲಿಲ್ಲ, ನಮ್ಗೆ ಸಮನೇ ಇಲ್ಲ. ಹೀಗಾಗಿ ನಾವೆಲ್ಲ ಪಾಪ ಯುವಕರ ಮೇಲೆ ಸುಮಾರು ದೂಷಣೆ ಮಾಡ್ತಾ ಇದ್ದೀವಿ. ಅದರ ಕರ್ತವ್ಯ ಸಮಾಜದಲ್ಲಿ ಎಲ್ಲರಿಗೂ ಒಂದು ಕರ್ತವ್ಯ ಇದ್ದಾಗ ನಮಗೂ ಒಂದು ಕರ್ತವ್ಯ ಇದೆ. ನಮ್ಮ ಫರ್ಜ್ ಏನು ಅಂತಂದ್ರೆ ಭಕ್ತರ ಮನೆಗೆ ಹೋಗಬೇಕು, ಭಕ್ತರಿಗೆ ಮಾರ್ಗದರ್ಶನ ಮಾಡಬೇಕು, ಧರ್ಮದ ಮಾರ್ಗದರ್ಶನ ಮಾಡಬೇಕು, ಆಚಾರದ ಮಾರ್ಗದರ್ಶನ ಮಾಡಲಿಕ್ಕಾಗಿಯೇ ಈ ವ್ಯವಸ್ಥೆ ಹೊಂದ್ಕೊಳ್ತು ಅನ್ನುವಂಥ ಮಾತನ್ನು ತಮಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಶೈವ ಮತ್ತು ವೀರಶೈವ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹರಪ್ಪದಲ್ಲಿ ಇಷ್ಟಲಿಂಗಗಳನ್ನು ಸಿಕ್ಕಿರುವಂಥ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಮ್ಯಾಕ್ಸ್ ಮುಲ್ಲರ್ ಅವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥ ಮಹಾನ್ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನ ಇದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿಶ್ವದ ಆದ್ಯಂತವಾಗಿ, ಯಾಕೆಂದರೆ ನಮ್ಮ 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 ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ಲಿಂಗದಲ್ಲಿ 3 ಪ್ರಕಾರಗಳ ಲಿಂಗ ಇದ್ದಾವೆ. ಒಂದು ಸ್ಥಾವರ ಲಿಂಗ ಅಂತ ಕರೀತಾರೆ, ಇನ್ನೊಂದು ಚರಲಿಂಗ ಅಂತ ಕರೀತಾರೆ. ಆ ಸ್ಥಾವರ ಲಿಂಗದ ಬಗ್ಗೆ ನಿಮಗೆ ಗೊತ್ತಿದೆ. ಚರಲಿಂಗ ಯಾವುದು ಅಂತ ಕೇಳಿದ್ರೆ ಅದು ಮನೆಯಲ್ಲಿ ಜಗಲಿ ಮೇಲೆ ಒಂದು ದೇವ್ರ ಮನೆಗೆ ಶಿವಲಿಂಗ ಇಡ್ತಾರೆ, ಚರಲಿಂಗ ಅಂತ. ಅದು ಮೂವೇ ಬಂದದ್ದು. ಇನ್ನೊಂದು ಯಾವುದಂದ್ರೆ ಇಷ್ಟಲಿಂಗ ಅಂತಿದೆ. ಹೀಗಾಗಿ ಇಷ್ಟಲಿಂಗದ ಪ್ರಾಚೀನತೆ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಶ್ಲೋಕನೇ ಹೇಳ್ತದೆ. ಆ ಕಾಲದಲ್ಲಿ ದೇಹದ ಮೇಲೆ ದೇವರನ್ನ ಧಾರಣೆ ಮಾಡಿಕೊಳ್ಳುವಂಥ ಜನ ಲಕ್ಷಾಂತರ ಜನ ಇತ್ತು ಅನ್ನುವಂಥ ಮಾತನ್ನು ಋಗ್ವೇದದಲ್ಲಿ 10ನೇ ಮಂಡಲದ ಒಂದು ಶ್ಲೋಕ ಇರ್ತದೆ. ಹೀಗಾಗಿ ಈ ಧರ್ಮ ಬಹಳ ಪುರಾತನವಿದೆ. ಇದು ಜಾತಿಯಲ್ಲ, ವೀರಶೈವ ಅನ್ನುವಂಥದ್ದು ಜಾತಿನೇ ಅಲ್ಲ. ಯಾಕಂದರೆ ಜಗದ್ಗುರು ಪಂಚಾಚಾರ್ಯರು, ಬಸವಾದಿ ಶಿವಶರಣರು ಈ ಈ ಈ ಧರ್ಮದ ಈ ತತ್ವದ 2 ಕಣ್ಣುಗಳು, ಕಣ್ಣು ಏನಾದರೂ ಕೂಡ ನೋಟ ದೃಷ್ಟಿ ಒಂದೇ ಅನ್ನುವಂಥದ್ದು ಒಂದು ಉದಾತ್ತ ಭಾವ ನಮ್ಮೆಲ್ಲ ಹತ್ರ ಬರಬೇಕು. ನಾವೇನೋ ಮಾಡಿದ್ವಿ ಸ್ವಾಮಿಗಳು ಎಲ್ಲ ಕಡೆ ಹೋಗಲ್ಲೇವಿ. ಈ ಕಾರ್ಯಕ್ರಮದ ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸಿತ್ತು. ಆ ಕನಸನ್ನು ಎತ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಇವರೆಲ್ಲ ಮಹನೀಯರು ಎತ್ಕೊಂಡ್ರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಯಾತ್ರೆಯು ನಡೆಯಲಿದೆ. ಅವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬೇರೆ ಅನೇಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಡೊಳ್ಳು ಕುಣಿತ, ಕುಂಭಮೇಳ, ಲಂಬಾಣಿ ನೃತ್ಯ, ಹಲಗೆ ಮೇಳ ಮತ್ತು ವಿವಿಧ ಭಜನೆ ಮೇಳ, ವಿವಿಧ ತಂಡಗಳು ಭಾಗವಹಿಸಲಿವೆ. ಶ್ರಾವಣ ಶಿವದರ್ಶನ ಸಂಚಾರ ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನ ಯಶಸ್ವಿಯಾಗಿ ನಡೆಸಿದ ಭಕ್ತ ಮಹಾಶಯರಿಗೆ ಗುರುರಕ್ಷೆ ಮಾಡಲಾಗುವುದು. ಶ್ರಾವಣ ಶಿವ ಸಂಚಾರ ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನದ ರೂವಾರಿಗಳಾದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಸುಶನಪ್ಪ ವಾಲಿ ಹಾಗೂ ಅಧ್ಯಕ್ಷರು ನನಗೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಪಾಟೀಲ್, ಖಜಾಂಚಿಗಳಾದ ಶ್ರೀ ಕಂಠಪ್ಪ ಬಂಗುರೆ ಮತ್ತು ವಿವಿಧ ಸಮಿತಿಗಳ ಅಧ್ಯಕ್ಷರುಗಳು ಈ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುತ್ತಮುತ್ತಲಿಂದ ರಾಜ್ಯಗಳಿಂದ, ಈಗ ಆಂಧ್ರ ಪ್ರದೇಶ ಆಗ್ಲಿ, ತೆಲಂಗಾಣ ಆಗ್ಲಿ, ಇಲ್ಲಿಂದ ಮಹಾರಾಷ್ಟ್ರ ಆಗ್ಲಿ, ಎಲ್ಲಾ ಕಡೆ ಜಗದ್ಗುರುಗಳು ಏನದ ಅಂದ್ರೆ ಎಲ್ಲ ಶಿಷ್ಯರಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ಇದು ಆಮಂತ್ರಣ ಹೋಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಏನಾದ್ರು ಭಕ್ತರು ಏನಾದ್ರು ಬರೋರಿದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ನಮ್ಮ ಬೀದರ್ನ ಮಹಾಜನತೆಗೂ ಕೂಡ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಡಬೇಕು, ಯಶಸ್ವಿಯಾಗಿ ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಇದನ್ನ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಕಡಿಮೆ ಸಿದ್ಧಾಂತ ಶಿಖಾಮಣಿ ಧರ್ಮ ಪ್ರಚಾರ, ಅದು ಜಾತಿ ಪ್ರಚಾರ ಅಲ್ಲ. ಇದನ್ನ ನಾವು ನೆನಪಿಟ್ಕೊಳ್ಳಿ. ಯಾವುದೇ ಒಂದು ಸಂಸ್ಥಾನ ಪ್ರಚಾರ ಮಾಡ್ತಾ ಇದ್ರೆ ಅದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಎಲ್ಲರ ತಲೆಗೆ ಬರ್ತದೆ, ಮತ್ತು ಅದು ಸತ್ಯನೂ ಇದೆ. ಆದರೆ ಸಿದ್ಧಾಂತ ಶಿಖಾಮಣಿ ಜಾತಿ ಕಲಿಸೋದಿಲ್ಲ, ಅದು ಧರ್ಮವನ್ನ ಪ್ರತಿಪಾದನೆ ಮಾಡ್ತದೆ. ಅಂತ ಮಹತ್ವದ ಕಾರ್ಯ ನಮ್ಮ ಪೂಜ್ಯರಾದಂಥ ರಾಜಶೇಖರಪ್ಪ ಅವರು ಮಾಡ್ತಾರೆ. ಆ ಕಾರ್ಯಕ್ರಮದ ಇವತ್ತು ಗ್ರಂಥನೂ ಬಿಡುಗಡೆ ಆಗ್ತದೆ. ಅವತ್ತು ಮತ್ತೆ ಪುನಃ ಹೊಸ ಪರಿವರ್ತನೆ ಮಾಡಿದ್ದು. ಅದಲ್ಲದೆ 4-5 ಜನರಿಗೆ ಸತ್ಕಾರವನ್ನ ಇಟ್ಕೊಂಡಿದ್ದಾರೆ. ಎಲ್ಲಕ್ಕೂ ಹೆಚ್ಚಿನಂದ್ರೆ ಪೂಜ್ಯರಾದಂಥ ಜಗದ್ಗುರುಗಳು ಶ್ರೀಶೈಲದಪ್ಪ ಅವರು ಅವತ್ತಿನ ದಿವಸ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಂತ ಕಾರ್ಯಕ್ರಮ ನೋಡ್ಲಿಕ್ಕೂ ಸುಂದರ ಮತ್ತು ಅನುಭವ ತಗೊಳ್ಳಿಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ ಇರ್ತದೆ. ಅಂತ ಕಾರ್ಯಕ್ರಮಕ್ಕೆ ನಾನು ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜಾತಿ, ಮತ, ಪಂಥ, ಪಕ್ಷ ಎಲ್ಲವನ್ನು ಮರೆತು ಆ ಕಾರ್ಯಕ್ರಮದಲ್ಲಿ ಭಾಗಗೊಳ್ಳಬೇಕು. ವಿಶೇಷವಾಗಿ ಪತ್ರಕರ್ತರ ಬಂಧುಗಳು ಅದ್ರಲ್ಲಿ ತಪ್ಪಿದ್ರೆ ನೀವು ಟೀಕಾ ಟಿಪ್ಪಣಿ ಮಾಡ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ. ಅದು ಮಾಡೋ ಸಲುವಾಗಿ ಪತ್ರಕರ್ತರು ಇರೋದು.
ಆದರೆ ಸತ್ಯಾಂಶ ಏನು ನಡೀತಾ ಇದೆ ಅದರ ಬಗ್ಗೆ ತಾವು ಸರಿಯಾದ ಪ್ರಚಾರ ಕೊಡಬೇಕು. ಅವತ್ತಿನ ದಿವಸ ತಾವು ಪಾಲ್ಗೊಳ್ಳಬೇಕು. ಧರ್ಮ ಅಂದ್ರೆ ಏನು, ಜಾತಿ ಅಂದ್ರೆ ಏನು, ವ್ಯತ್ಯಾಸ ಏನು ಎಂಬುದನ್ನು ಜನರಿಗೆ ಇಡಬೇಕು. ಇಂಥ ಮಹತ್ವದ ಕಾರ್ಯದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ಇವತ್ತೇನು ಶ್ರಾವಣ ಶಿವಸಂಚಾರ ಅಂತೇಳಿ 3 ರಾಜ್ಯಗಳಲ್ಲಿ ಸುಮಾರು 46 ಸ್ಥಳಗಳಲ್ಲಿ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಶಿವದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. 46 ಸ್ಥಳಗಳಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕ, ಬೀದರ್ ಸೇರಿದಂತೆ 46 ಕಡೆಗಳಲ್ಲಿ ಲಕ್ಷ ಬಿಲ್ವಾರ್ಚನೆ ಹಾಗೂ ಸಿದ್ಧಾಂತ ಶಿಖಾಮಣಿಯ ಶಿವದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಸಮಾರೋಪ ಜೊತೆಗೇನೆ ಶ್ರಾವಣದಲ್ಲಿ ಸುಮಾರು 1008 ಸಿದ್ಧಾಂತ ಶಿಖಾಮಣಿ ಗ್ರಂಥಗಳನ್ನು ಅಂದರೆ ಕಮಠಾಣ ಬೀದರ್ ನಗರದಿಂದ ಡೆಲ್ಲಿವರೆಗೆ ಮತ್ತು ವಿದೇಶಿ ರಾಯಭಾರಿ ಕಚೇರಿವರೆಗೆ ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಭಾಷೆಯ ಸಿದ್ಧಾಂತ ಶಿಖಾಮಣಿ ಇದೆ. ಪ್ರಧಾನಿ ಮೋದಿಯವರೇನು 21 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರಲ್ಲಿ ಎಲ್ಲ ಭಾಷೆಗಳು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಸುಮಾರು 1008 ಗ್ರಂಥಗಳು ಅಂದರೆ ಶ್ರಾವಣದಲ್ಲಿ ವಿಶೇಷವಾಗಿ ಒಂದು ಅಭಿಯಾನ ಮಾಡಬೇಕಂತೇಳಿ ಅದನ್ನು ಕೂಡ ನಾವು ಮಾಡಿ ಅದರಲ್ಲಿ ವಿಶೇಷವಾಗಿ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಸಂಸದರು, ವಿರೋಧ ಪಕ್ಷದ ನಾಯಕರು, ಆಮೇಲೆ ನಮ್ಮ ವಿದೇಶಿ ರಾಯಭಾರಿ ಆಗಿರ್ಬೋದು, ಅನೇಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು, ಸೊ ಅಂಥವ್ರೆಲ್ಲರೂ ಕೂಡ ಈ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥದ ಬಗ್ಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಟ್ಟ ನಿಟ್ಟಿನಲ್ಲಿ ಆ ಒಂದು ಅಭಿಯಾನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದಾದಮೇಲೆ ವಿಶೇಷವಾಗಿ ನಮ್ಮ ಪಂಚಪೀಠಾಧೀಶ್ವರರ ಒಂದು ಸಂಕಲ್ಪ ಮತ್ತು ಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ವರ್ಷ ಪ್ರಥಮ ಬಾರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪುರಸ್ಕಾರವನ್ನು ಕೂಡ 5 ಸಾಧಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದ ಸೇವೆ ಸಲ್ಲಿಸಿರುವಂಥ ಸಾಧಕರಿಗೆ ನಾವು ಕೊಡ್ತಾ ಇದ್ದೀವಿ. ಅದನ್ನು ಮಾನ್ಯ ಅಧ್ಯಕ್ಷರು ಜಾಬ್ ಸರ್ ಅದನ್ನು ಹೇಳ್ತಾರೆ ಬಂದಿತ್ತು. ಸೊ 5 ಜನ ಸಾಧಕರಿಗೆ ಏನಪ್ಪ ಅಂದ್ರೆ ಶ್ರೀ ಜಗದ್ಗುರು ಪಂಚಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ನಾವು ಈ ಒಂದು ಸ್ವಾಗತ ಸಮಿತಿ ಪರವಾಗಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮಹಾಜನತೆ ವಿನಂತಿ ಮಾಡ್ಕೊಳ್ತೀನಿ. ಶಿಷ್ಯ ಜಗದ್ರು 5 ಸಾವಿರಾರು ಜನ ಪ್ರತಿನಿತ್ಯ ಶಿಷ್ಯರಿಗೆ ಹೋಗಿ ದರ್ಶನ ಮಾಡ್ತಾರೆ ಮಲ್ಲೇರು ಜಗದವರು. ವಿಶೇಷವಾಗಿ ನಾವು ಶಿಷ್ಯ ಜಗದವರನ್ನು ಆಹ್ವಾನ ಕೊಟ್ಟು ಇವತ್ತು ಬೀದರ್ ನಗರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಸಂದೇಶ, ಶ್ರಾವಣ ಸಂದೇಶ ಮತ್ತು ಇವತ್ತೇನು ನಮ್ಮ ಧರ್ಮ ರಕ್ಷಣೆಯಲ್ಲಿ ಸದ್ಭಕ್ತರು ಧರ್ಮದ ಮಾರ್ಗದಲ್ಲಿ ನಡೆಯುವ ನಿಟ್ಟಿನಲ್ಲಿ ಒಂದು ಸಂದೇಶ ಮತ್ತು ದರ್ಶನ ಆಶೀರ್ವಾದ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅವತ್ತು ಬೆಳಿಗ್ಗೆ ನಮ್ಮ ಪಾಪ್ನಾಸ್ನಿಂದ 8:30 ಗಂಟೆಗೆ ಬೃಹತ್ತಾದ ಭವ್ಯ ಮೆರವಣಿಗೆ ಪಾಪ್ನಾಸ್ ದೇವಸ್ಥಾನದಿಂದ ಪ್ರಾರಂಭವಾಗಿ ಬೆಳ್ದಾಳಿ ಫಂಕ್ಷನ್ ಹಾಲ್ವರೆಗೆ ಕಾರ್ಯಕ್ರಮ ಆಗುತ್ತೆ. ಸೊ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಇಲ್ಲಿ ಅಂದರೆ 3 ತಾಸು ಮೆರವಣಿಗೆ ನಂತರ ಸುಮಾರು 1 ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ ಚಾಲನೆ ಕೊಡ್ತೀವಿ. ಅದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆಮೇಲೆ ಸಂಸದರು, ನಮ್ಮ ಶಾಸಕರು, ಸೇರಿದಂತೆ ಗಣ್ಯರು, ಅನೇಕ ನಮ್ಮ ಪೂಜ್ಯ ಮಠಾಧೀಶರು ಕಲಬುರಗಿಯಿಂದ, ಬೀದರಿಂದ, ಆಮೇಲೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣದಿಂದ ಅನೇಕ ಪೂಜೆರು ಕೂಡ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಜನರು ಬಂದು ಈ ಒಂದು ಜನರು ಮಾಸನಿಂದರು ಆಮೇಲೆ ನಮ್ಮ ಗುರುಗಳು ಎಲ್ಲರೂ ದರ್ಶನ ತಗೊಂಡು ಆಮೇಲೆ ಪ್ರಸಾದ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲ ಸರ್ವ ಭಕ್ತರಿಗೆ ಮತ್ತು ಮಹಾಜನತೆ ವಿನಂತಿ ಮಾಡ್ಕೊಳ್ತೀನಿ. ಬೀದರ್ ವಿಶ್ವವಿದ್ಯಾಲಯದಲ್ಲಿ ಬಿಕಾಂ, BBA, BHM, MBA ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ವ್ಯಾಸಂಗಕ್ಕೆ ಇಡುವುದರ ಜೊತೆಗೆ ಅದನ್ನು ಬೋಧಿಸಲಿಕ್ಕೆ ಬಿಸಿಲಾಯಿ ಸಮಿತಿಯ ಶಿಫಾರಸಿನಂತೆ ಅವಕಾಶ ನೀಡಬೇಕೆಂದು ಬೀದರ್ ಜಿಲ್ಲೆಯ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಕುಮಾರ್ ಶಿಂದೆ ತಿಳಿಸಿದರು. ಸ್ವಾತಂತ್ರ್ಯ ಬಂದಾಗಿನಿಂದ ವಾಣಿಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಕಡ್ಡಾಯವಾಗಿರುತ್ತೆ. ಈ ವಿಷಯವನ್ನು ಅರ್ಥಶಾಸ್ತ್ರದ ಅಧ್ಯಾಪಕರೇ ಬೋಧನೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಿರಂತರ 5 ವರ್ಷಗಳವರೆಗೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ಪರಿಣಿತರೆ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರವನ್ನು ಬೋಧಿಸಬೇಕು ಎನ್ನುವಂತಹ ಸರ್ಕಾರಿ ನಿಯಮ ಕೂಡ ಇದೆ. ಆದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪ್ರಪ್ರಥಮ ಸೆಮಿಸ್ಟರ್ ವಾಣಿಜ್ಯ ಕೋರ್ಸ್ಗಳಲ್ಲಿ ವಾಣಿಜ್ಯ ಶಾಸ್ತ್ರ ಮಂಡಳಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ಯಾಮ್ಕುಮಾರ್ ಬನ್ಗುಂಡಿ ಹಾಗೂ ವಾಣಿಜ್ಯ ಶಾಸ್ತ್ರದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಮಲ್ಗೊಂಡ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದರು. ಬೇರೆ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ತಜ್ಞರೇ ಈ ವಿಷಯವನ್ನು ಬೋಧನೆ ಮಾಡ್ತಾರೆ. ಆದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಯಾಕಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾರೆ. ಇವರಿಬ್ಬರು ಅರ್ಥಶಾಸ್ತ್ರದ ವಿಷಯ ಪಠ್ಯಕ್ರಮಕ್ಕೆ ಕಾರ್ಪೊರೇಟ್ ಬಿಸಿನೆಸ್ ಬಿಹೇವಿಯರ್ ಎಂದು ಹೆಸರಿಟ್ಟು ಅರ್ಥಶಾಸ್ತ್ರದ ಅಧ್ಯಾಪಕರಿಗೆ ಕಾರ್ಯಭಾರ ಕೊಡದೆ ತಮ್ಮ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ದೂರನ್ನು ಈ ಸಂದರ್ಭದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನ್ಯಾಯಯುತವಾಗಿ ಈ ವಿಷಯ ಬೋಧಿಸಲು ಅರ್ಥಶಾಸ್ತ್ರ ಅಧ್ಯಾಪಕರಿಗೆ ಅನುಮತಿ ಕೊಡಬೇಕೆಂದು VC ಹಾಗೂ ರಿಜಿಸ್ಟ್ರಾರ್ ಅವರಿಗೆ ಮನವಿ ಮಾಡಿಕೊಡಲಾಯಿತು. ಈ ತಿಂಗಳ 5ರಂದು ಕುಲಪತಿಗಳು ಹಾಗೂ ಕುಲಸಚಿವರಿಗೆ ಈ ವಿಚಾರವಾಗಿ ಮತ್ತೆ ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಿಸಿಲಾಯಿ ವರದಿ ಪ್ರಕಾರ ಎಲ್ಲ ವಿಶ್ವವಿದ್ಯಾಲಯ
ವಿಶ್ವವಿದ್ಯಾಲಯಗಳಲ್ಲಿ ಇರುವಂತೆ ಬೀದರ್ ವಿಶ್ವವಿದ್ಯಾಲಯದಲ್ಲೂ ಸಹ ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯ ಬೋಧಿಸಲು ನುರಿತ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ಮಾತ್ರ ಅವಕಾಶ ನೀಡಬೇಕು. ಇಲ್ಲವಾದಲ್ಲಿ ವಿಶ್ವವಿದ್ಯಾಲಯದ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ, ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣ ಕಾಂಬಳೆ, ಉಪಾಧ್ಯಕ್ಷ ಗೋವಿಂದ್ ಜಾಧವ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಚ್ಚಿದಾನಂದ್ ಮಲ್ಕಾಪುರೆ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಸುನೀಲ್ ಕುಮಾರ್ ಮೂಲ್ಗೆ, ಖಜಾಂಚಿ ಚಂದ್ರಕಾಂತ್ ನಾರಾಯಣಪುರೆ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಜೈಭಾರತ್ ಮಂಗೇಶ್ಕರ್, ಡಾಕ್ಟರ್ ವಿಕಾಸ್ ಪೋಸ್ತಾರ್, ಅಶ್ವಿನ್ ಚೌಹಾಣ್, ವಚನಶ್ರೀ ಸ್ವಾಮಿ, ಪರಮೇಶ್ವರ ಮಾಲಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಷಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಿಗೆ ಹೇಳಬೇಕು ಅಂತ ಒಂದು ವರದಿ ಕೊಟ್ಟಿದೆ. ಹಾಗಾಗಿ ನಾವು ಈ ವರದಿ ಮುಖಾಂತರ ಇಡೀ ಕರ್ನಾಟಕ ಎಲ್ಲ ನಾವು ಅದನ್ನ ಪಾಠ ಮಾಡ್ಕೊತಾ ಬಂದೀವಿ. ಈ ಮೊನ್ನೆ NEP ಅಂತ ಒಂದು ವಿಷಯ ಬಂತು. NEP ಅಂತ ಸಿಲೆಬಸ್ ಅಲ್ಲಿ ಬಂದ್ಬಿಡ್ತು ಸೆಂಟ್ರಲ್ ಯೂನಿವರ್ಸಿಟಿ ಸೆಂಟ್ರಲ್ಗಾಗಿ. ಅದ್ರಲ್ಲಿ ಏನಾಯ್ತಂದ್ರೆ NEP-ದಾಗ ಅರ್ಥಶಾಸ್ತ್ರ ವಿಷಯ ಯಾರು ಬೋಧನೆ ಮಾಡ್ಬೇಕಂತೇಳಿ ಅಲ್ಲಿ ಏನಿರಲಿಲ್ಲ. ಆ NEP-ದಾಗ ಏನಂತಂದ್ರೆ ಕಾಮನ್ ಆಗಿ ಎಲ್ಲರೂ ಬಂತು, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಈಗ SEP ಅಂತ ಹೊಸ ಸ್ಟೇಟ್ ಸಿಲೆಬಸ್ ಅಲ್ಲಿ ಬಂದಿದೆ. ನಾವು ಡಿಮಾಂಡ್ ಮಾಡಿದ್ವಿ ಮತ್ತೆ SEP-ದಾಗೆ ನಾವು ಎಕನಾಮಿಕ್ಸ್ ನಾವು ಪಾಠ ಮಾಡಬೇಕಾಗಿದೆ. ಅದು NEP ಇದ್ರೂ ಕೂಡ ಅವ್ರು ನಾವೇ ಮಾಡಬೇಕು, ಯಾಕಂದ್ರೆ ಅವ್ರು ನಮ್ಮ ಸಿಲೆಬಸ್ ಕೊಟ್ಟಿದ್ದಾರೆ ಅವ್ರು ಮಾಡಕ್ಕೆ. ಹಾಗಾಗಿ ನಾವೇ ಮಾಡಬೇಕಾಗಿದೆ ಅಂತೇಳಿ ನಾವು ಮೊನ್ನೆ ಎಲ್ಲ ಕಡೆ ಸುಮಾರಿಗೆ ನಾವು ಮಹಿಳಾ ಯೂನಿವರ್ಸಿಟಿದಲ್ಲಿ ನೋಡ್ಬೋದು, ನಾವು ಧಾರವಾಡ ಯೂನಿವರ್ಸಿಟಿದಲ್ಲಿ ನೋಡ್ಬೋದು, ಸುಮಾರು ಕರ್ನಾಟಕದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಬೇರೆ ಸ್ಟೇಟ್ದಲ್ಲಿ ಎಕನಾಮಿಕ್ಸ್ ವಿಷಯನ್ನು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೋಧನೆ ಮಾಡ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆಲ್ ಓವರ್ ಇಂಡಿಯಾದಾಗ. ಇಲ್ಲಿ ನಮ್ಮ ಕರ್ನಾಟಕದಾಗ ಮಾತ್ರ ಕೆಲವೊಂದು ಯೂನಿವರ್ಸಿಟಿದಲ್ಲಿ ಮಾಡ್ತಿದ್ದಾರೆ, ಕೆಲವೊಂದು ಅಷ್ಟೇ ಒಂದು 3-4 ಯೂನಿವರ್ಸಿಟಿದವರು ಈ ತರ ಎಲ್ಲಿ ಕಾಮರ್ಸ್ ಬಲ್ಲಡೆ ಹೊಂದಿದ್ದಾರೆ ನೋಡಿ. ಯಾಕೆ ಇದು ಮಾತಾಡ್ತಂದ್ರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯ ಭಾಗವನ್ನು ಅಧ್ಯಯನ ಮಾಡ್ತಕ್ಕಂಥ ಕಾಮರ್ಸ್ ಫ್ಯಾಕಲ್ಟಿದವರು ಈಗ ತನ್ನದೇ ಇಂಡಿಪೆಂಡೆಂಟ್ ಒಂದು ವಿಭಾಗ ಮಾಡಿಕೊಂಡು ಇಡೀ ನಮ್ಮ ಎಕನಾಮಿಕ್ಸ್ ಕೂಡ ಅವರೇ ನಾನೇ ಪಾಠ ಮಾಡ್ತೀನಿ ಅಂದ್ರೆ ಇದು ಬಹಳ ಸೂಕ್ತ ಅಲ್ಲ, ತಪ್ಪದ ಅಂತ ನಮ್ದು ಡಿಮಾಂಡ್ ಇದೆ. ಅದಕ್ಕೋಸ್ಕರ ನಾವು ಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿ ಇಲ್ಲಿವರೆಗೆ ಸ್ವತಂತ್ರ ಆಗಿನಿಂದ ಇಲ್ಲಿವರೆಗೆ ನಾವು ಬೋಧನೆ ಮಾಡ್ಕೋತಾ ಬಂದಿದ್ದೀವಿ ಸರ್. ಆದ್ರೆ ಇವಾಗ ಏನಂತಾರೆ ಅವರು ಅಂದ್ರೆ ನಾವು ಕೂಡ ಅರ್ಥಶಾಸ್ತ್ರ ಒಂದು ವಿಷಯ ಓದಿದೀವಲ್ಲ ಅದನ್ನ ನಾವು ಪಾಠ ಮಾಡ್ತೀವಿ ಅಂತಕ್ಕಂಥ ಒಂದು ದುರುದ್ದೇಶ ವಾಣಿಜ್ಯ ಶಾಸ್ತ್ರದ ಒಂದು ಪ್ರಾಧ್ಯಾಪಕರು ಇಟ್ಕೊಂಡಿದ್ದಾರೆ. ಅದಕ್ಕೆ ಮಾನ್ಯ ಕುಲಸಚಿವರಿಗೆ ಕುಲಪತಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಕ್ಕಂದ್ರೆ ವಿಶ್ಲೇಷ ಸಮಿತಿ ಅಂತ ರಚನೆ ಮಾಡಿ 2012ರಲ್ಲಿ ಆದೇಶ ಇದೆ, ಅದು ಸ್ಪಷ್ಟವಾಗಿ ಬರೆದಿದೆ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳು ಮಹಾವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಈಗ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಿದ್ದ, ಆದರೆ ರಾಜ್ಯಶಾಸ್ತ್ರನೂ ಓದಿನಿ, ಆಫ್ನಲ್ ಕನ್ನಡನೂ ಓದಿನಿ. ಹಂಗಂತ ಹೇಳಿ ನಾನು ಕನ್ನಡ ಪಾಠ ಮಾಡ್ಲಿಕ್ಕಾಗೋದು, ರಾಜ್ಯಶಾಸ್ತ್ರವನ್ನು ನಾವು ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ನಾತಕೋತ್ತರ ಪದವಿ ಯಾರು ಪಡೆದಿರ್ತಾರೆ ಅವರು ಮಾತ್ರ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಸರ್ಕಾರದ ಆದೇಶ ಇದೆ. ಮಾನ್ಯ ಕುಲಸಚಿವರು ಕುಲಪತಿಗಳು ಒಪ್ಪಿಗೆ ನೀಡಿ ಒಂದು BOS ಚೇರ್ಮನ್ ಅಂಡ್ ಸದಸ್ಯರು ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಒಂದು ಸಭೆ ಕರೆದರು. ದಿನಾಂಕ ಅವರು 26/8/2024 ಒಂದು ಆದೇಶ ಮಾಡಿ ನಮಗೆ ಸಭೆ ಕರೆದಿದ್ರು. ನಾನು ಕೂಡ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ಸ್ ಇಲ್ಲ ಸೀನಿಯರ್ಸ್ ಇದ್ದಾರೆ. ಅವತ್ತಿನ ಸಭೆಯಲ್ಲಿ ಮಾನ್ಯ ಕುಲಪತಿಗಳು ಕುಲಸಚಿವರು ಹೇಳಿದ್ರು, ಇಲ್ಲ ಇದು ಎಲ್ಲವೂ ಕೂಡ ಅರ್ಥಶಾಸ್ತ್ರದ ಒಂದು ವಿಷಯ ಇದೆ, ನೀವೇಗೆ ಪಾಠ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕಾಮರ್ಸ್ ವಾಣಿಜ್ಯ ಒಂದು ಅಧ್ಯಯನ ಮಂಡಳಿಯ ಅಧ್ಯಕ್ಷರನ್ನು ಮೊದಲನೇದಾಗಿ ಒಂದು ಗೊಂದಲ ಇದೆ ನಿಮ್ಮ ಹತ್ರ. ಆ ಗೊಂದಲವನ್ನು ಕ್ಲಿಯರ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. BA ಫಸ್ಟ್ ಇಯರ್, BA ಸೆಕೆಂಡ್ ಇಯರ್, BA ಥರ್ಡ್ ಇಯರ್ನಲ್ಲಿ ಎಕನಾಮಿಕ್ಸ್ ವಿಷಯವನ್ನು ಆಯ್ಕೆಯನ್ನಾಗಿ ಮಾಡಿಕೊಂಡು ಆಪ್ಷನಲ್ ಪೇಪರ್ ಅನ್ನಾಗಿ ಮಾಡಿಕೊಂಡು ತದನಂತರ PG-ಯನ್ನು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಎಕನಾಮಿಕ್ಸ್ನಲ್ಲೇ ಪೂರ್ಣಗೊಳಿಸಿರ್ತಕ್ಕಂತಹ ಏನಂತೀವಿ ಪರಿಣಿತರು ಆ ಕಾಮರ್ಸ್ನಲ್ಲಿ ಬೋಧನೆ ಮಾಡತಕ್ಕಂತಹ ವಿಷಯವನ್ನು ಬೋಧನೆ ಮಾಡಬೇಕು. ಯಾವುದು ಅಂತಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಆಗಿರ್ಬೋದು, ಅದನ್ನು ಈ ಎಕ್ಸ್ಪರ್ಟೈಸ್ ಗ್ರೂಪ್ಗೆ ಬೋಧನೆ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್. ಕಾರ್ಯಭಾರದ ಉದ್ದೇಶದಿಂದಾಗಿ ಇವತ್ತಿನ ದಿವಸ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ನಡುವೆ ಈ ಒಂದು ಸಮರ ಪ್ರಾರಂಭಗೊಂಡಿದೆ. ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಸಮರ ಒಂದು ಅಂತ್ಯಕ್ಕೆ ತಲುಪಿ ಕೆಲವು ಸೊಲ್ಯೂಷನ್ಗಳು ಕೂಡ ಸಿಕ್ಕಿವೆ. ಉದಾಹರಣೆಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಾನೇ ಬೋರ್ಡ್ ಆಫ್ ಸ್ಟಡೀಸ್ ನಲ್ಲಿ ಮೆಂಬರ್ ಇದ್ದಿದ್ದೇನೆ. ನಮ್ಮಲ್ಲಿ ಕೂಡ ಈ ರೀತಿಯಾದಂಥ ಸಮಸ್ಯೆ ಉದ್ಭವಿಸಿದಾಗ ಕಾಮರ್ಸ್ ಪ್ರೊಫೆಸರ್ಗಳು ನಾವು ಒಟ್ಟಾರೆಯಾಗಿ ಒಂದು ಕಡೆ ಕೂತ್ಕೊಂಡು ಪರಿಹರಿಸ್ಕೊಂಡಿದ್ದೀವಿ. ಆ ಪರಿಹಾರ ಏನು ಅನ್ನೋದು ಕೂಡ
ಮಾಧ್ಯಮ ಮಿತ್ರರೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಆ ಪರಿಹಾರ ಏನು ಅಂತಂದ್ರೆ ಅವರು 3 ಪೇಪರ್ ಬೋಧನೆ ಮಾಡಬೇಕು ಸರ್. 15 ಗಂಟೆ ಕಾರ್ಯಭಾರ ಅವರಿಗೆ. ಸೆಪ್ಟೆಂಬರ್ 14ರಂದು ಬೀದರ್ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿರುವಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 17,476 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಒಟ್ಟು ಮೊತ್ತ 7,98,87,531 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಹೇಳಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದರು. ಇದರಲ್ಲಿ 6,788 ಏನು ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ರೂಪಾಯಿ 7 ಕೋಟಿಗೂ ಅಧಿಕ ಹಣವನ್ನು ವಸೂಲಾತಿ ಹಾಗೂ ಪರಿಹಾರವನ್ನು ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,688 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 54,75,988 ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.